ಶ್ರೀರಾಮಕೃಷ್ಣರ ಅಣ್ಣನ ಮಕ್ಕಳಾದ ರಾಮಲಾಲನು ಲಕ್ಷ್ಮೀದೇವಿಯು ಅವರನ್ನು ನೋಡಲು ಬಂದಿದ್ದರು. ಹೀಗೆ ಮಾತಿನ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರ ಜನ್ಮಸ್ಥಳದ ವಿಚಾರ, ಅಲ್ಲಿ ಒಂದು ದೇವಾಲಯ ಕಟ್ಟಿಸಬೇಕೆಂಬ ವಿಚಾರ ಬಂತು. ಸಹಜವಾಗಿಯೇ ಅವರಿಬ್ಬರು ಆ ದೇವಾಲಯವನ್ನು ಕಟ್ಟಿದರೆ ಅದು ತಮ್ಮ ಅಂದರೆ ರಾಮಕೃಷ್ಣರು ಶ್ರೀರಾಮಕೃಷ್ಣರ ಸಂಬಂಧಿಕರ ಸ್ವಾಧೀನದಲ್ಲಿರುತ್ತದೆಯೇ, ಅಲ್ಲಿನ ಪೂಜೆ ಪುರಸ್ಕಾರದ ಹಕ್ಕು ತಮ್ಮದಾಗಿರುತ್ತದೆ ಮತ್ತು ತಮ್ಮ ವಾಸಕ್ಕೂ ಅಲ್ಲಿ ಜಾಗ ಸಿಗುತ್ತದೆಯೇ ಎಂದೆಲ್ಲ ತಿಳಿಯಲು ಬಯಸಿದರು. ಅದಕ್ಕೆ ಶ್ರೀಮಾತೆಯವರು, ಅದು ಹೇಗಾದೀತು? ಅವರೆಲ್ಲ ಸನ್ಯಾಸಿಗಳು, ಜಾತಿ ಕುಲಾಚಾರಗಳನ್ನೆಲ್ಲ ಬಿಟ್ಟವರು. ಅಂಥವರ ಜೊತೆಯಲ್ಲಿ ನೀವು ಹೇಗೆ ವಾಸಿಸಲು ಸಾಧ್ಯ? ಅಲ್ಲದೆ ಬೇರೆ ಬೇರೆ ದೇಶಗಳಿಂದ ಹೊರನಾಡುಗಳಿಂದ ಕೂಡ ಎಷ್ಟೆಷ್ಟೋ ಜನ ಬರುತ್ತಾರೆ. ನಾವು ಮಠದವರು ಎಲ್ಲ ಜಾತಿ ಮತಗಳ ಭಕ್ತರನ್ನೂ ನೋಡಿಕೊಳ್ಳಬೇಕಾಗುತ್ತದೆ, ಅವರೊಂದಿಗೆ ವ್ಯವಹರಿಸಬೇಕಾಗುತ್ತದೆ. ನೀವುಗಳಾದರೂ ಗೃಹಸ್ಥರು, ನಿಮ್ಮ ಸಮಾಜಕ್ಕೆ ಬದ್ಧರಾದವರು, ನಿಮ್ಮ ಮಕ್ಕಳೆಲ್ಲ ಮದುವೆ ಮಾಂಗಲ್ಯ ಆಗಬೇಕು. ಹಾಗಿರುವಾಗ ನೀವು ಅವರ ಜೊತೆಗೆ ವಾಸ ಮಾಡಬಲ್ಲಿರಾ ಎಂದರು. ಹಿಂಗೆ ಈ ಥರ ಸಂದರ್ಭಗಳಲ್ಲಿ ಮಾತುಕತೆ ಆಗ್ತಿರ್ಬೇಕಾದ್ರೆ ರಾಮಕೃಷ್ಣರ ಅಣ್ಣನ ಮಕ್ಕಳು ರಾಮಲಾಲ ಲಕ್ಷ್ಮೀದೇವಿ ಅಂತ ಇಬ್ಬರು ಇರ್ತಾರೆ. ಅವರು ಕೇಳಿದ್ರು, ಸರಿ ನೀವೇನೋ ರಾಮಕೃಷ್ಣರಿಗೆ ದೇವಸ್ಥಾನ ಕಟ್ಟಿಸ್ತೀರಾ, ಅದು ನಮ್ಮದೇ ಜಾಗ ಅಂದರೆ ಅವ್ರ ಮನೆಯವರಲ್ವಾ, ಹಂಗಾಗಿ ನಾವು ಎಲ್ಲರಲ್ಲಿರ್ಬೋದಾ, ಅಲ್ಲೆಲ್ಲ ವಾಸ ಮಾಡ್ಬೋದಾ, ಆ ದೇವಸ್ಥಾನ ನಮಗೆ ಸಂಬಂಧಪಟ್ಟಿದ್ದ, ನಾವು ಪೂಜೆ ಮಾಡ್ಬೋದಾ ಅಂತ ಕೇಳ್ತಾರೆ ಇಬ್ಬರು. ಆಗ ಶ್ರೀನಾಥರು ಹೇಳ್ತಾರೆ, ಈಗ ನಾವು ಸಂಸಾರಕ್ಕೆ ಏನಿರ್ತೀವಿ ನಮ್ಮ ಅಧೀನಕ್ಕಿರಬೇಕು, ನಮ್ಮ ಸಂಪ್ರದಾಯದಂಗೆ ನಾವು ನಡ್ಕೊತೀವಿ. ಅಲ್ಲಿ ಬೇರೆ ಯಾವ ಜಾತಿ ಕುಲದವರು ಬಂದರೂ ನಾವು ಬಿಟ್ಕೊಳ್ಳಲ್ಲ, ಎಷ್ಟೇ ನಾವು ಜಾತಿ ನಡೆಸಲ್ಲ ಅಂದರೆ ಬಂದರೂ ಅವರೇ ಇರಬೇಕು. ಸಂಪೂರ್ಣವಾಗಿ ಬೇಲೂರು ಮಠದ ಅಧೀನದಲ್ಲಿರಲಿ. ಮಠದ ಸನ್ಯಾಸಿಗಳು ಶ್ರೀರಾಮಕೃಷ್ಣರ ಸಂಬಂಧಿಗಳಾದ ನಿಮಗೆ ಬೇರೆ ಮನೆ ಕಟ್ಟಿಸಿಕೊಡಲಿ. ನಿಮ್ಮ ಮನೆ ದೇವರುಗಳಾದ ರಘುವೀರ ಶೀತಲಾದೇವಿಯವರಿಗೂ ದೇವಸ್ಥಾನಗಳನ್ನು ಮಠದವರೇ ಕಟ್ಟಿಸಿಕೊಡಲಿ. ಈ ದೇವತೆಗಳ ಪೂಜೆಯ ಹಕ್ಕು ಬಾಧ್ಯತೆಗಳು ಮಾತ್ರ ನಿಮಗೇ ಸಲ್ಲುತ್ತವೆ ಎಂದು. ಅಂದರೆ ಈಗ ರಾಮಕೃಷ್ಣ ಮಠದವ್ರು ಏನಿದಾರಲ್ಲ, ರಾಮಕೃಷ್ಣರು ಹುಟ್ಟಿದ್ದು ಸ್ಥಳದಲ್ಲೇ ರಾಮಕೃಷ್ಣರು ಮಠ ಕಟ್ಟಿದ್ದಾರೆ. ನಮ್ಮ ಮನೆ ದೇವರುಗಳು ರಘುವೀರ ಶೀತಲಾದೇವಿಯವ್ರ ಮನೆ, ಅದಕ್ಕೋಸ್ಕರನೇ ಇನ್ನೊಂದು ಸಪ್ರೇಟ್ ನಿಮಗೆ ಕಟ್ಟಿಸ್ಕೊಡ್ತಾರೆ. ಮತ್ತು ನಿಮ್ಮ ದೇವ್ರದ್ದು ಮನೆ ದೇವರು ನೀವೇ ಪೂಜೆ ಮಾಡಿ, ರಾಮಕೃಷ್ಣನ ಪೂಜೆ ಅವರೇ ಮಾಡಲಿ, ನಿಮಗೂ ವಾಸಕ್ಕೂ ತೊಂದರೆ ಅಂದರೆ ನಿಮಗೂ ಮನೆ ಕಟ್ಟಿಸ್ಕೊಡ್ಲಿ ಅಂತ ಹೇಳಿದ್ರು. ಶ್ರೀಮಠ ಮಾತ್ರ ನೀವು ಮಾಡಬೇಕು, ರಾಮಕೃಷ್ಣನ ಪೂಜೆ ಎಲ್ಲ ಮಠದವರೇ ಮಾಡ್ತಾರೆ. ಅಲ್ಲದೆ ರಾಮಲಾಲ ಶಿವರಾಮ ಲಕ್ಷ್ಮೀದೇವಿಯವರೆಗೂ ವಿಹಾರದಲ್ಲೇ ವಾಸವಾಗಿದ್ದು ಅಲ್ಲೇ ಪ್ರಸಾದ ಸ್ವೀಕರಿಸಬೇಕು ಎಂದು ಅವರು ಸೂಚಿಸಿದರು. ಮತ್ತು ಅವರು ಕಲ್ಕತ್ತಾದಲ್ಲಿರ್ತಾರೆ, ಯಾವಾಗ ಒಂದ್ಸರಿ ಕಮಾರಪುರಕ್ಕೆ ಎಲ್ಲಿ ಉಳ್ಕೋಬೇಕು, ಅವರು ಊಟ ವಸತಿ ಏನು ಹೇಳಿದ್ರೆ ನಿಮಗಾಗಿ ಮನೇಲೇ ಇರುತ್ತೆ, ಮಠದಲ್ಲಿ ಮಾಡಿದ ಊಟನ ನೀವು ಪ್ರಸಾದ ಸ್ವೀಕರಿಸಿ, ಅದಕ್ಕೂ ಏನು ತೊಂದರೆ ಇಲ್ಲ.